ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯ ಬ್ಯಾಂಕ್ಗಳಲ್ಲಿ ನಮ್ಮ 60,000 ಕೋಟಿ ರೂಪಾಯಿಗಳಿವೆ. ಅದನ್ನ ಭಾರತ ಬಳಸಿಕೊಳ್ತಾ ಇರೋದು ನಮಗೆ ಖುಷಿ ತಂದಿದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಯೋಥುಲ್ಲಾ ಅಲಿ ಖಮೇನಿ ಅವರ ಹೆಸರಿನಲ್ಲಿ ಈ ಮೆಸೇಜ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಭಾರತ ಇರಾನ್ ದೋಸ್ತಿ, ನೆಹರು ಮೇಲಿನ ಪ್ರೀತಿ, ಆರ್ಥಿಕ ಸಂಕಷ್ಟದಲ್ಲಿದ್ದ ಭಾರತೀಯರ ಬ್ಯಾಂಕ್ಗಳನ್ನ ಇರಾನ್ ಉಳಿಸಿತು ಎಂಬೆಲ್ಲ ಕಥೆಗಳನ್ನ ನೀವು ಓದಿರಬಹುದು. ಆದ್ರೆ ಈ ಮೆಸೇಜ್ ಎಷ್ಟು ಸತ್ಯ? ಇರಾನ್ ನಿಜಕ್ಕೂ ಭಾರತಕ್ಕೆ ತನ್ನ ಹಣವನ್ನ ಬಿಟ್ಕೊಟ್ಟಿತ್ತ? ಇವತ್ತು ಇತಿಹಾಸದ ಪುಟವನ್ನ ತಿರುವಿ ಹಾಕಿ 2012ರಲ್ಲಿ ನಡೆದ ಆ ಒಂದು ರೋಚಕ ಮಾಸ್ಟರ್ ಸ್ಟ್ರೋಕ್ ಕಥೆಯನ್ನ ಬಿಚ್ಚಿಡ್ತೀವಿ. ಇದು ಕೇವಲ ವಾಟ್ಸ್ಆಪ್ ಕಥೆಯಲ್ಲ, ಅಮೆರಿಕ, ಇರಾನ್ ಮತ್ತು ಭಾರತ ನಡುವಿನ ಒಂದು ಅದ್ಭುತ ಜಿಯೋ ಪೊಲಿಟಿಕಲ್ ಗೇಮ್ ಆಗಿದೆ. ಸೊ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಈ ರೀತಿಯಾಗಿ ಸುಳ್ಳು ಮೆಸೇಜ್ ಗಳನ್ನ ಫಾರ್ವರ್ಡ್ ಮಾಡ್ತಾ ಇರೋದು ಸರಿನೋ ತಪ್ಪೋ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಕಥೆ ಶುರುವಾಗೋದು 2012ರಲ್ಲೇ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ತೀವ್ರಗೊಳಿಸಿದ್ದಂತಹ ಕಾಲವದು. ಇದನ್ನ ತಡೆಯಲು ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಇರಾನ್ ಮೇಲೆ ಅತ್ಯಂತ ಕಠಿಣ ಆರ್ಥಿಕ ದಿಗ್ಬಂಧನವನ್ನ ಏರಿದ್ವು. ಜಾಗತಿಕ ಹಣಕಾಸು ವ್ಯವಸ್ಥೆಯ ಬೆನ್ನೆಲುಬಾದ ಸ್ವಿಫ್ಟ್ ನೆಟ್ವರ್ಕ್ ನಿಂದ ಇರಾನ್ ಅನ್ನ ಕಿತ್ತೊಗೆಯಲಾಯಿತು. ಇದರ ನೇರ ಹೊಡೆತ ಬಿದ್ದಿದ್ದು ಭಾರತಕ್ಕೆ. ಯಾಕಂದ್ರೆ ಆ ಸಮಯದಲ್ಲಿ ಸೌದಿ ಅರೇಬಿಯಾದ ನಂತರ ಭಾರತಕ್ಕೆ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಪೂರೈಸ್ತಾ ಇದ್ದಂತಹ ದೇಶವೇ ಇರಾನ್. ನಾವು ತೈಲವನ್ನ ತರಿಸಿಕೊಳ್ತಾ ಇದ್ವಿ, ಆದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕರೆನ್ಸಿ ಡಾಲರ್ ಅಥವಾ ಯೂರೋದಲ್ಲಿ ಪಾವತಿ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಇರಾನ್ ನಿಂದ ತೈಲ ತರಿಸಿಕೊಳ್ತಾ ಇದ್ದ ಭಾರತಕ್ಕೆ ಪೆಟ್ರೋಲ್ ಬೆಲೆ ಗಗನಕ್ಕೇರುವ ಅಪಾಯವಿತ್ತು. ಈ ಸಮಯದಲ್ಲಿ ಭಾರತ ಸರ್ಕಾರ ಒಂದು ಐತಿಹಾಸಿಕ ಮತ್ತು ಚಾಣಾಕ್ಷ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಡಾಲರ್ ಇಲ್ಲದೆ ವ್ಯಾಪಾರ ಮಾಡುವುದು ಹೇಗೆ? ಆಗ ಭಾರತ ಮತ್ತು ಇರಾನ್ ನಡುವೆ ಒಂದು ಬಾರ್ಟರ್ ಅಥವಾ ವಿನಿಮಯ ವ್ಯವಸ್ಥೆ ಜಾರಿಯಾಯಿತು. ಭಾರತವು ಖರೀದಿಸುವಂತಹ ತೈಲದ ಬಿಲ್ ನಲ್ಲಿ 45% ಹಣವನ್ನ ಭಾರತೀಯ ರೂಪಾಯಿಯಲ್ಲಿ ಪಾವತಿಸಲು ಇರಾನ್ ಒಪ್ಪಿಕೊಂಡಿತ್ತು. ಆದ್ರೆ ಈ ವ್ಯವಹಾರವನ್ನ ನಿರ್ವಹಿಸಲು ಅಮೆರಿಕದ ಕಣ್ಣಿಗೆ ಬೀಳದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಬ್ರಾಂಚ್ ಗಳಿಲ್ಲದಂತಹ ಒಂದು ಬ್ಯಾಂಕ್ ಬೇಕಾಗಿತ್ತು. ಆಗ ಭಾರತ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೆ ಕೋಲ್ಕತ್ತಾ ಮೂಲದ ಸರ್ಕಾರಿ ಸ್ವಾಮ್ಯದ ಯುಸಿಒ ಬ್ಯಾಂಕ್. ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಯುಸಿಒ ಬ್ಯಾಂಕ್ ನಲ್ಲಿ ತನ್ನದೇ ಆದಂತಹ ಖಾತೆಯನ್ನ ತೆರೆಯುತ್ತೆ. ಭಾರತದ ರಿಫೈನರಿ ಕಂಪನಿಗಳು ತೈಲ ಹಣವನ್ನ ಕೋಟಿ ಕೋಟಿ ರೂಪಾಯಿಗಳ ಲೆಕ್ಕದಲ್ಲಿ ಯುಸಿಒ ಬ್ಯಾಂಕ್ ನಲ್ಲಿ ಜಮೆ ಮಾಡಲು ಶುರು ಮಾಡಿತು. ಇನ್ನು ಈ 60,000 ಕೋಟಿ ರೂಪಾಯಿಗಳ ರಹಸ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಪೆಟ್ರೋ ಡಾಲರ್ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 1970ರ ದಶಕದಲ್ಲೂ ಜಗತ್ತಿನಲ್ಲಿ ಯಾವುದೇ ದೇಶ ತೈಲವನ್ನ ಕೊಳ್ಳಬೇಕಾದ್ರೆ ಅಥವಾ ಮಾರಬೇಕಾದ್ರೆ ಅದು ಅಮೆರಿಕನ್ ಡಾಲರ್ ನಲ್ಲೇ ನಡೆಯಬೇಕು ಎಂಬಂತಹ ಅಲಿಖಿತ ನಿಯಮವಿದೆ. ಇದರ ಜೊತೆಗೆ ಜಗತ್ತಿನ ಯಾವುದೇ ಒಂದು ದೇಶಗಳ ಬ್ಯಾಂಕ್ ಗಳ ನಡುವೆ ಹಣ ವರ್ಗಾವಣೆ ಆಗಬೇಕಾದ್ರೆ ಸ್ವಿಫ್ಟ್ ಎಂಬಂತಹ ಜಾಗತಿಕ ಮೆಸೇಜಿಂಗ್ ಸಿಸ್ಟಮ್ ಬೇಕೇ ಬೇಕು. ಇದು ಬ್ಯಾಂಕ್ ಗಳ ಪಾಲಿನ ವಾಟ್ಸ್ಆಪ್ ಇದ್ದಂತೆ. ಅಮೆರಿಕ ತನ್ನ ಶಕ್ತಿನ ಬಳಸಿ ಇರಾನ್ ಅನ್ನ ಈ ಸ್ವಿಫ್ಟ್ ವ್ಯವಸ್ಥೆಯಿಂದಲೇ ಹೊರಹಾಕಿತ್ತು. ಅಂದ್ರೆ ಇರಾನ್ ಜಾಗತಿಕ ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಕತ್ತರಿಸಲ್ಪಟ್ಟಿತ್ತು. ಇನ್ನು ಭಾರತದ ಬಳಿ ಹಣವಿತ್ತು, ಆದ್ರೆ ಅದನ್ನ ಇರಾನ್ಗೆ ತಲುಪಿಸಲು ಯಾವುದೇ ಡಿಜಿಟಲ್ ರಸ್ತೆ ಇರಲಿಲ್ಲ. ಇದೇ ಕಾರಣಕ್ಕೆ ಭಾರತ ತನ್ನದೇ ಆದ ರೂಪಾಯಿ ರಸ್ತೆಯನ್ನ ನಿರ್ಮಿಸಲು ಮುಂದಾಗಿತ್ತು. ಇನ್ನು ಭಾರತ ಸರ್ಕಾರವು ಈ ರೂಪಾಯಿ ರಿಯಲ್ ಒಪ್ಪಂದಕ್ಕೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಆದ ಎಸ್ಬಿಐ ಅಥವಾ ಖಾಸಗಿ ದೈತ್ಯ ಬ್ಯಾಂಕ್ ಗಳಾದ ಎಚ್ಡಿಎಫ್ಸಿ, ಐಸಿಐಸಿಐ ಗಳನ್ನ ಬಳಸಿಕೊಳ್ಳಬಹುದಾಗಿತ್ತಲ್ವಾ? ಕೋಲ್ಕತ್ತಾದಲ್ಲಿದ್ದಂತಹ ಮಧ್ಯಮ ಗಾತ್ರದ ಯುಸಿಒ ಬ್ಯಾಂಕ್ ಅನ್ನೇ ಯಾಕೆ ಆಯ್ಕೆ ಮಾಡಿತು? ಇಲ್ಲೇ ಇರೋದು ಭಾರತದ ಅಸಲಿ ಮಾಸ್ಟರ್ ಸ್ಟ್ರೋಕ್. ಅಮೆರಿಕದ ನಿಯಮಗಳ ಪ್ರಕಾರ ಇರಾನ್ ಜೊತೆ ವ್ಯವಹಾರ ಮಾಡುವ ಯಾವುದೇ ಬ್ಯಾಂಕ್ ಮೇಲೆ ಅಮೆರಿಕ ದಂಡ ವಿಧಿಸ್ತಾ ಇತ್ತು ಅಥವಾ ತನ್ನ ದೇಶದಲ್ಲಿ ಈ ಬ್ಯಾಂಕ್ ನ ಶಾಖೆಗಳನ್ನ ಮುಚ್ಚುತ್ತಾ ಇತ್ತು. ಎಸ್ಬಿಐ ನಂತಹ ದೊಡ್ಡ ಬ್ಯಾಂಕ್ ಗಳಿಗೆ ಅಮೆರಿಕ ಮತ್ತು ಯುರೋಪ್ ನಲ್ಲಿ ಸಾಕಷ್ಟು ಬ್ರಾಂಚ್ ಗಳಿದ್ವು. ಇರಾನ್ ಜೊತೆ ವ್ಯವಹಾರ ಮಾಡಿದ್ರೆ ಅಮೆರಿಕದಲ್ಲಿರುವ ಈ ಬ್ಯಾಂಕ್ ಗಳ ಬ್ರಾಂಚ್ ಗಳಿಗೆ ಬೀಗ ಬೀಳುವ ಅಪಾಯವಿತ್ತು. ಆದ್ರೆ ಯುಸಿಒ ಬ್ಯಾಂಕ್ ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಷ್ಟೇನು ದೊಡ್ಡ ಅಸ್ತಿತ್ವವಿರಲಿಲ್ಲ. ಅಮೆರಿಕದಲ್ಲಿ ಅದರ ಬ್ರಾಂಚ್ ಗಳೇ ಇರಲಿಲ್ಲ. ಹೀಗಾಗಿ ಅಮೆರಿಕದ ನಿರ್ಬಂಧಗಳಿಂದ ಯುಸಿಒ ಬ್ಯಾಂಕ್ ಗೆ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಈ ರಿಸ್ಕ್ ಇಲ್ಲದ ಕಾರಣಕ್ಕಾಗಿಯೇ ಸರ್ಕಾರ ಯುಸಿಒ ಬ್ಯಾಂಕ್ ಅನ್ನ ಆಯ್ಕೆ ಮಾಡಿತ್ತು. ಇನ್ನು ಇರಾನ್ಗೆ ಭಾರತದ ಮೇಲಿದ್ದ ಪ್ರೀತಿಯಿಂದ ಈ ಹಣವನ್ನ ಇಲ್ಲಿಯೇ ಬಿಟ್ಟಿತ್ತು ಎನ್ನುವ ವಾಟ್ಸ್ಆಪ್ ಫಾರ್ವರ್ಡ್ ಗಳ ಅಸಲಿಯತ್ತು ಬಯಲಾಗುವುದು 2015ರಲ್ಲಿ. 2015ರಲ್ಲಿ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಮತ್ತು ಇರಾನ್ ನಡುವೆ ಐತಿಹಾಸಿಕ ನ್ಯೂಕ್ಲಿಯರ್ ಡೀಲ್ ನಡೆಯುತ್ತೆ. ಇದರ ಪರಿಣಾಮವಾಗಿ ಇರಾನ್ ಮೇಲಿದ್ದ ಬ್ಯಾಂಕಿಂಗ್ ದಿಗ್ಬಂಧನಗಳು ಸಡಿಲಿಕೆಗೊಂಡವು. ಆ ತಕ್ಷಣವೇ ಇರಾನ್ ತನ್ನ ಸ್ವರವನ್ನ ಬದಲಿಸಿತ್ತು. ಭಾರತೀಯ ಬ್ಯಾಂಕ್ ಗಳಲ್ಲಿರುವಂತಹ ನಮ್ಮ ಬಾಕಿ ಹಣವನ್ನ ಅಂದಾಜು $6.5 ಬಿಲಿಯನ್ ಅಥವಾ 45,000 ಕೋಟಿಗೂ ಅಧಿಕ ಹಣವನ್ನ ರೂಪಾಯಿಲಿ ಕೊಡೋದು ಬೇಡ, ನಮಗೆ ಅದನ್ನ ಯೂರೋ ಕರೆನ್ಸಿಯಲ್ಲಿ ಜಾಗತಿಕ ಬ್ಯಾಂಕಿಂಗ್ ಮೂಲಕವೇ ಪಾವತಿಸಿ ಅಂತ ಭಾರತದ ಮೇಲೆ ತೀವ್ರ ಒತ್ತಡವನ್ನ ಹೇರಿತು. ಇನ್ನು ಭಾರತವು ಈ ಬೇಡಿಕೆಗೆ ಒಪ್ಪಿ ಟರ್ಕಿಯ ಹಲ್ಕ್ ಬ್ಯಾಂಕ್ ಮತ್ತು ಇತರ ಯುರೋಪಿಯನ್ ಬ್ಯಾಂಕ್ ಗಳ ಮೂಲಕ ಕಂತುಗಳಲ್ಲಿ ಆ ಹಣವನ್ನ ಇರಾನ್ಗೆ ಮರುಕಳಿಸಬೇಕಾಯಿತು. ಒಂದ್ ವೇಳೆ ಇರಾನ್ಗೆ ಭಾರತದ ಮೇಲೆ ಅಷ್ಟು ಪ್ರೀತಿಯೇ ಇದ್ದಿದ್ರೆ ಅವರು ಆ ಹಣವನ್ನ ಯೂರೋ ರೂಪದಲ್ಲಿ ವಾಪಸ್ ಕೇಳ್ತಾ ಇರಲಿಲ್ಲ. ಇದು ಪ್ರೀತಿಯಲ್ಲ, ಅಪ್ಪಟ ಆರ್ಥಿಕ ವ್ಯವಹಾರ. ಇನ್ನು ಇಲ್ಲಿಯೇ ಅಸಲಿ ಮ್ಯಾಜಿಕ್ ನಡೆದಿದ್ದು, ಭಾರತವು ಇರಾನ್ಗೆ ಸಾವಿರಾರು ಕೋಟಿ ಮೌಲ್ಯದ ತೈಲದ ಬಿಲ್ ಪಾವತಿಸಿತ್ತು. ಆದ್ರೆ ಇರಾನ್ಗೆ ಈ ಹಣವನ್ನ ತಮ್ಮ ದೇಶಕ್ಕೆ ಡಾಲರ್ ರೂಪದಲ್ಲಿ ಒಯ್ಯಲು ಸಾಧ್ಯವಿರಲಿಲ್ಲ. ಬದಲಾಗಿ ಅದೇ ಹಣವನ್ನ ಬಳಸಿ ಭಾರತದಿಂದ ಬಾಸ್ಮತಿ ಅಕ್ಕಿ, ಔಷಧಿ, ಚಹಾ ಪುಡಿಯನ್ನ ಅವರು ಖರೀದಿ ಮಾಡಬೇಕಾಗಿತ್ತು. ಆದ್ರೆ ಭಾರತ ಖರೀದಿಸುವಂತಹ ತೈಲ
ಮೌಲ್ಯಕ್ಕೂ ಇರಾನ್ ಖರೀದಿಸುವ ಅಕ್ಕಿ ಟೀಯ ಮೌಲ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಇದರಿಂದಾಗಿ ಯುಸಿಒ ಬ್ಯಾಂಕ್ ನಲ್ಲಿ ಇರಾನ್ನ ಹಣ ಖರ್ಚಾಗದೆ ಗುಡ್ಡೆ ಬೀಳಲು ಶುರುವಾಯಿತು. ಒಂದು ಹಂತದಲ್ಲಿ ಈ ಮೊತ್ತ $3 ಬಿಲಿಯನ್ ನಿಂದ ಹಿಡಿದು $6 ಬಿಲಿಯನ್ ಗೆ ಅಂದ್ರೆ ಸರಿಸುಮಾರು 30,000 ದಿಂದ 60,000 ಕೋಟಿ ಮೀರಿದೆ ಅಂತ ವರದಿಗಳಾಗಿತ್ತು. ಇನ್ನು ಯುಸಿಒ ಬ್ಯಾಂಕ್ಗೆ ಇದು ಲಾಟರಿ ಹೊಡೆದಂತಾಗಿತ್ತು. ಯಾಕಂದ್ರೆ ಇರಾನ್ನ ಈ ಹಣಕ್ಕೆ ಬ್ಯಾಂಕ್ ಯಾವುದೇ ಬಡ್ಡಿ ಕೊಡುವಂತಿರಲಿಲ್ಲ. ಈ ಝೀರೋ ಇಂಟ್ರೆಸ್ಟ್ ಫಂಡ್ ಅನ್ನ ಬಳಸಿ ಯುಸಿಒ ಬ್ಯಾಂಕ್ ತನ್ನ ಬ್ಯಾಲೆನ್ಸ್ ಶೀಟ್ ಅನ್ನ ಸರಿಪಡಿಸಿಕೊಳ್ಳುತ್ತೆ ಮತ್ತು ನೂರಾರು ಕೋಟಿ ರೂಪಾಯಿ ಲಾಭವನ್ನ ಗಳಿಸುತ್ತೆ. ಒಂದು ಕಾಲದಲ್ಲಿ ನಷ್ಟದಲ್ಲಿದ್ದ ಬ್ಯಾಂಕ್ ಇರಾನ್ನ ಈ ಹಣದಿಂದಾಗಿ ಮತ್ತೆ ದಡವನ್ನ ಸೇರುತ್ತೆ. ಹಾಗಾದ್ರೆ ಅಲಿ ಖಮೇನಿ ಅವರು ಭಾರತ ನಮ್ಮ ಆಪ್ತ ಮಿತ್ರ, ಹಣ ಬಳಸಿದ್ದಕ್ಕೆ ಖುಷಿ ಇದೆ ಅಂತ ಹೇಳಿದ್ದು ನಿಜವೇ? ಖಂಡಿತ ಇಲ್ಲ, ಇದು ಅಪ್ಪಟ ಸುಳ್ಳು. ಇರಾನ್ ಈ ಹಣವನ್ನ ಭಾರತಕ್ಕೆ ಉಡುಗೊರೆಯಾಗಿ ನೀಡಿರಲಿಲ್ಲ. 2015ರಲ್ಲಿ ಅಮೆರಿಕ ತನ್ನ ದಿಗ್ಬಂಧನವನ್ನ ಸಡಿಲಿಸಿದಾಗ ಇರಾನ್ ತಕ್ಷಣವೇ ನಮ್ಮ ಉಳಿದ ಹಣವನ್ನ ನಮಗೆ ಯೂರೋ ಕರೆನ್ಸಿಯಲ್ಲಿ ವಾಪಸ್ ಕೊಡಿ ಅಂತ ಭಾರತದ ಮೇಲೆ ಒತ್ತಡವನ್ನ ಹೇರಿತ್ತು ಮತ್ತು ಭಾರತ ಆ ಹಣವನ್ನ ಹಂತ ಹಂತವಾಗಿ ತೀರಿಸಬೇಕಾಯಿತು. ಇದು ಯಾವುದೇ ನಾಯಕರ ನಡುವಿನ ಭಾವನಾತ್ಮಕ ಕಥೆಯಲ್ಲ, ಬದಲಾಗಿ ಜಾಗತಿಕ ರಾಜಕಾರಣದಲ್ಲಿ ದೇಶವು ತನ್ನ ಆರ್ಥಿಕತೆಯನ್ನ ಹೇಗೆ ರಕ್ಷಿಸಿಕೊಳ್ಳುತ್ತವೆ ಎನ್ನುವುದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಇಲ್ಲಿ ಭಾರತ ಚಾಣಾಕ್ಷತೆ ಮತ್ತು ಯುಸಿಒ ಬ್ಯಾಂಕ್ ನ ಅದೃಷ್ಟ ಎದ್ದು ಕಾಣುತ್ತೆ. ಹಾಗಾದ್ರೆ ಈ ಸುದ್ದಿ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಹೇಗೆಲ್ಲ ಸದ್ದು ಮಾಡ್ತಾ ಇದೆ, ಇದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ಮೊದಲು ಹೇಳ್ತೀವಿ ಕೇಳಿ. ಇಲ್ಲಿ ಮೊದಲು ಸುಳ್ಳು ಪ್ರಚಾರ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಆಯತುಲ್ಲಾ ಅಲಿ ಖಮೇನಿ ಅವರ ಹೇಳಿಕೆ: ಭಾರತ ನಮ್ಮ ಆಪ್ತ ಮಿತ್ರ, ಅವರು ನಮ್ಮ ಹಣವನ್ನು ಬಳಸಿಕೊಳ್ತಾ ಇರೋದು ನಮಗೆ ಸಂತೋಷ ತಂದಿದೆ ಮತ್ತು ಇದು ನೆಹರು ಮೇಲಿನ ಪ್ರೀತಿಯನ್ನು ತೋರಿಸ್ತಾ ಇದೆ ಅಂತ ಖಮೇನಿ ಅವರು ಎಲ್ಲೂ ಕೂಡ ಹೇಳಿಲ್ಲ. ಇನ್ನು ಹಣವನ್ನ ಉಡುಗೊರೆಯಾಗಿ ಬಿಟ್ಟಿರಲಿಲ್ಲ. ಈ ಮೊದಲೇ ಹೇಳಿದಂತೆ ಇರಾನ್ ಈ ಹಣವನ್ನ ಭಾರತದ ಮೇಲಿನ ಪ್ರೀತಿಯಿಂದ ಬ್ಯಾಂಕ್ ನಲ್ಲಿ ಇಟ್ಟಿರಲಿಲ್ಲ. ಅದು ಅಮೆರಿಕದ ದಿಗ್ಬಂಧನಗಳಿಂದಾಗಿ ಅನಿವಾರ್ಯವಾಗಿ ಸೃಷ್ಟಿಯಾದ ವ್ಯವಸ್ಥೆಯಾಗಿತ್ತು. ಆದ್ರೆ 2015ರಲ್ಲಿ ದಿಗ್ಬಂಧನಗಳು ಸ್ವಲ್ಪ ಸಡಿಲಗೊಂಡಾಗ ಇರಾನ್ ತನ್ನ ಬಾಕಿ ಹಣವನ್ನ ಯೂರೋ ಕರೆನ್ಸಿಯಲ್ಲಿ ಹಿಂದಿರುಗಿಸುವಂತೆ ಭಾರತಕ್ಕೆ ಪಟ್ಟು ಹಿಡಿದಿತ್ತು. ಹಾಗಾದ್ರೆ ಇದರಲ್ಲಿ ಸತ್ಯಾಂಶ ಏನು? ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲದ ಘಟನೆ. ಹೌದು, ಇದು 2012ರ ಸುಮಾರಿಗೆ ಯುಪಿಎಸ್ ಸರ್ಕಾರ ಅವಧಿಯಲ್ಲಿ ನಡೆದಿದ್ದು. ಅಮೆರಿಕ ದಿಗ್ಬಂಧನ ಮತ್ತು ಡಾಲರ್ ಪಾವತಿ ಸಮಸ್ಯೆ. ಇರಾನ್ನ ಪರಮಾಣು ಕಾರ್ಯಕ್ರಮಗಳ ಕಾರಣದಿಂದ ಅಮೆರಿಕ ಮತ್ತು ಪಶ್ಚಿಮ ರಾಷ್ಟ್ರಗಳು ಇರಾನ್ನ ಮೇಲೆ ಕಠಿಣ ನಿರ್ಬಂಧನಗಳನ್ನ ಹೇರಿದ್ವು. ಇರಾನ್ ಅನ್ನ ಜಾಗತಿಕ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಹಾಕಲಾಯಿತು. ಆಗ ಭಾರತಕ್ಕೆ ಡಾಲರ್ ನಲ್ಲಿ ತೈಲಕ್ಕೆ ಹಣ ಪಾವತಿಸಲು ಸಾಧ್ಯವಾಗಿರಲಿಲ್ಲ. ಇನ್ನು ರೂಪಾಯಿ ವ್ಯವಸ್ಥೆ. ಈ ಸಮಸ್ಯೆಯನ್ನ ಬಗೆಹರಿಸಲು ಭಾರತ ಮತ್ತು ಇರಾನ್ ಒಪ್ಪಂದವೊಂದನ್ನ ಮಾಡಿಕೊಳ್ಳುತ್ತೆ. ಅದರಂತೆ ಭಾರತವು 45% ತೈಲದ ಹಣವನ್ನ ಭಾರತೀಯ ರೂಪಾಯಿಯಲ್ಲಿ ಕೋಲ್ಕತ್ತಾ ಮೂಲದ ಯುಸಿಒ ಬ್ಯಾಂಕ್ ಮೂಲಕ ಪಾವತಿಸಲು ನಿರ್ಧಾರ ಮಾಡಿತು. ಇನ್ನು ಬ್ಯಾಂಕ್ ಗಳಿಗೆ ಉಳಿದ ಅದೃಷ್ಟ. ಭಾರತವು ಇರಾನ್ ನಿಂದ ಭಾರಿ ಪ್ರಮಾಣದ ತೈಲವನ್ನ ಖರೀದಿಸ್ತಾ ಇತ್ತು. ಆದ್ರೆ ಇರಾನ್ ಭಾರತದಿಂದ ಖರೀದಿಸ್ತಾ ಇದ್ದಂತಹ ವಸ್ತುಗಳ ಅಕ್ಕಿ, ಚಹಾ, ಔಷಧಿ ಪ್ರಮಾಣ ಕಡಿಮೆ ಇತ್ತು. ಇದರಿಂದಾಗಿ ಯುಸಿಒ ಬ್ಯಾಂಕ್ ನಲ್ಲಿ ಇರಾನ್ನ ಸಾವಿರಾರು ಕೋಟಿ ರೂಪಾಯಿಗಳು ಜಮೆಯಾಗಿದ್ವು. ಈ ಹಣಕ್ಕೆ ಬ್ಯಾಂಕ್ ಯಾವುದೇ ಬಡ್ಡಿಯನ್ನು ನೀಡ್ತಾ ಇರಲಿಲ್ಲ. ಈ ಬಡ್ಡಿ ರಹಿತ ಹಣದಿಂದಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಯುಸಿಒ ಬ್ಯಾಂಕ್ ಬಂಪರ್ ಲಾಭವನ್ನ ಗಳಿಸಿ ಮತ್ತೆ ಜೀವ ಕಳೆದುಕೊಂಡಿತ್ತು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಎಲ್ಲವನ್ನೂ ಕೂಡ ಕಣ್ಣು ಮುಚ್ಚಿ ನಂಬಬೇಡಿ. ಅದರ ವಾಸ್ತವ ಯಾವಾಗಲೂ ಕಲ್ಪನೆಗಿಂತ ರೋಚಕವಾಗಿರುತ್ತೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.